ಸರ್ ಇದು ಕೊರಿಯರ್ ಬಂದಿದೆ ಅಂದ ತಕ್ಷಣ ಆಯಿತು ಒಳಗೆ ಬನ್ನಿ ಅಂತ ನಾನು ಅಂದ ತಕ್ಷಣ ನನ್ನ ಧ್ವನಿಯ ಕಾರಣಕ್ಕಾಗಿ ಅವರು ಆಯಿತು ಮೇಡಮ್ ಬರ್ತೀನಿ ಅಂತಿದ್ರು ಅವರು. ಸೊ ನನಗೆ ತುಂಬ ನೋವಾಗೋದು ಅಂದರೆ ಮುಂಚೆ. ಸೊ ಏನಪ್ಪ ಇದು ನನ್ನ ಧ್ವನಿಯಲ್ಲಿ ಹೆಣ್ತನ ಅವ್ನಿಗೆ ಯಾಕೆ ಹಂಗೆ ಅನಿಸುತ್ತೆ, ಅವ್ನು ಯಾಕೆ ನನ್ನ ಧ್ವನಿ ಅಂತ ನಾನು ಧ್ವನಿ ಚೇಂಜ್ ಮಾಡೋಕೆ ಹೋಗ್ಬೇಕೇನೋ ಅಂತೆಲ್ಲ ಅಂದ್ಕೊಳ್ತಿದ್ದೆ. ಆಮೇಲೆ ಯಾವಾಗ ನಮ್ಮನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಹೋದ್ಮೇಲೆ ಅದು ನೋಡಿ ಮಜಾ ಆಗೋಕ್ಕೆ ಶುರುವಾಯಿತು. ಅವ್ನು ಮೇಡಮ್ ಅಂದ ತಕ್ಷಣ ನಾನು ಬಾಬಾ ಮೇಡಮ್ ಮನೇಲಿ ಒಬ್ಬಳೇ ಇದ್ದಾಳೆ, ನಿನಗಾಗಿ ಕಾಯ್ತಾ ಇದ್ದಾಳೆ ಬಾ ಮೇಡಮ್ ಅಂತ ಹೇಳಿದ್ರೆ ಆ ಹುಡುಗರು ಎಳೆ ಹುಡುಗರು, ಅವರು ಕೊರಿಯರ್ ಹುಡುಗರು ಬಂದು ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ನಾವು ಬಾಗಿಲು ತೆಗೆದ ತಕ್ಷಣ ಮೇಡಮ್ ಅನ್ನೋರು. ಹೌದು ನಾನೇ ಈ ಮನೆ ಮೇಡಮ್ಮು ಅಂತ ತಕ್ಷಣ ಅವರು ಮುಖದಲ್ಲಿ ಒಂಥರ ಪಾಪ ಗೊಂದಲಗೊಂಡು ಓಡೋಗ್ತಾ ಇದ್ರು ಆ ಹುಡುಗರು. ಸಿ ದ ಸೇಮ್ ಇನ್ಸಿಡೆಂಟ್ ಸತ್ಯವನ್ನು ಒಪ್ಪಿಕೊಂಡಾಗ ಸಂತೋಷದಾಯಕವಾಗಿರುತ್ತೆ, ಇಲ್ಲಾಂದರೆ ಕಷ್ಟ. ಅಳ್ತಿದ್ದೆ ನಾನು ಕೆಲವೊಮ್ಮೆ, ಯಾಕೆ ನಾನು ಹಿಂಗೆ ಅಂತಾರೆ, ನನ್ನ ಧ್ವನಿ ಯಾಕೆ ಹಿಂಗಿದೆ ಅಂತ ಬೇಜಾರು ಮಾಡ್ಕೊಂಡು ಅಳ್ತಿದ್ದೆ. ಅದಿಲ್ಲ, ಅದು ಸಂತೋಷ ಪಡುವ ಸಂಗತಿಯೇ, ಏನೂ ಇದಿಲ್ಲ, ನಿನ್ನನ್ನು ನೀನು ಒಪ್ಕೊಂಬಿಟ್ರೆ ಅಂತ.